ಸರ್ಕಾರಿ ಶಾಲೆಯ ಶಿಕ್ಷಕಿಯೊಬ್ಬರ ಕೋಲೇಟಿನಿಂದ ವಿದ್ಯಾರ್ಥಿಯೊಬ್ಬ ಕಣ್ಣು ಕಳೆದುಕೊಂಡಿರುವ ಘಟನೆಯಲ್ಲಿ ಪೊಲೀಸರು ದೂರು ಸ್ವೀಕರಿಸಲು ಮೀನಾಮೇಷ ನಡೆಸುತ್ತಿದ್ದಾರೆ ಎಂದು ಆರೋಪಿಸಿ ಚಿಂತಾಮಣಿ ಕ್ಷೇತ್ರದ ಮಾಜಿ ಶಾಸಕ ಕೃಷ್ಣಾರೆಡ್ಡಿ ಪೊಲೀಸ್ ಠಾಣೆ ಮುಂಭಾಗ ಅಹೋರಾತ್ರಿ ಧರಣಿ ಮಾಡಲು ಮುಂದಾಗಿದ್ದಾರೆ. ತಾಲೂಕಿನ ಯಗವಕೋಟೆ ಗ್ರಾಮದ ಅಂಜಲಿ ನಟರಾಜ್ ರವರ ಮಗ ಯಶವಂತ್ ಪಾಠ ಕೇಳುವ ವೇಳೆ ಶಿಕ್ಷಕಿ ಸರಸ್ವತಮ್ಮ ಕೋಲಿನಿಂದ ಹೊಡೆದಿದ್ದು, ಇದರಿಂದ ಬಲಭಾಗದ ಕಣ್ಣು ಕಳೆದುಕೊಂಡಿದ್ದಾನೆ. ಇದೇ ವಿಚಾರವಾಗಿ ಪೋಷಕರು ಬಟ್ಲಹಳ್ಳಿ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಲು ಮುಂದಾದಾಗ ದೂರು ಸ್ವೀಕರಿಸಿಲ್ಲ ಎಂದು ಪೋಷಕರು ಆರೋಪ ಮಾಡಿದರು. ಇದರಿಂದ ಕ್ಷೇತ್ರದ ಮಾಜಿ ಶಾಸಕ ಕೃಷ್ಣಾರೆಡ್ಡಿ ಶಿಕ್ಷಕಿಯ ವಿರುದ್ಧ ಕ್ರಮ ಜರುಗಿಸುವಂತೆ ಒತ್ತಾಯಿಸಿ ಠಾಣೆಯ ಮುಂಭಾಗ ಅಹೋರಾತ್ರಿ ಧರಣಿ ಮಾಡಲು ಮುಂದಾಗಿದ್ದಾರೆ. ಮಾಜಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿ ಹಾಗೂ ಅವರ ನೂರಾರು ಬೆಂಬಲಿಗರು ಬಟ್ಲಹಳ್ಳಿ ಪೊಲೀಸ್ ಠಾಣೆ ಮುಂಭಾಗ ಪ್ರತಿಭಟನೆ ನಡೆಸಿ ಪೊಲೀಸರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. 4-8 ಸ್ಟಿಚಿಂಗ್ ಆಗಿದೆ. ನೀವು ಎಫ್ಐಆರ್ ಹಾಕ್ಲಿಲ್ಲ. SP ಅವ್ರಿಗೆ ಹೇಳಿದ ಮೇಲೆ ನೀವು ಎಫ್ಐಆರ್ ಹಾಕ್ತೀರಾ? SP ಅವ್ರಿಗೆ ಹೇಳಿದ ಮೇಲೆ ಕೂಡ ನೀವು 12 ಗಂಟೆ ಆದ್ಮೇಲೆ ಎಫ್ಐಆರ್ ಹಾಕಿರೋದು. ಏನ್ ಅನ್ಕೊಂಡಿದ್ದೀರಾ ನೀವು? ಬೆಳಿಗ್ಗೆ ನಮ್ಮ ಸರ್ಕಲ್ ಸಾಹೇಬ್ರೆ ನೀವು ಇಲ್ಲಿ ಕಾಂಗ್ರೆಸ್ ಏಜೆಂಟ್ಗಳನ್ನ ಕೂರಿಸ್ಕೊಂಡು ವ್ಯಾಪಾರ ಮಾಡ್ಕೊಂಡು ಕುಂತಿದ್ದೀರಾ ನೀವು? ಸರ್ ಮಗು ವಿಚಾರವಾಗಿ ಸರ್ ನಮ್ಮ ಸರ್ಕಲ್ ಸಾಹೇಬ್ರನ್ನು ಮಾತಾಡಿ. ಯಾವ ಮಗು ರೀ? ಮಗು ಅಂತ ನೀವು ಕರುಣೆ ಇಲ್ಲ, ದಯೆ ಇಲ್ಲ ನಿಮ್ಗೆ. ಮಗು ಅಂತ ಹೇಳ್ತೀರಾ ತಿರ್ಗಾ ನಿಮ್ ಬಾಯಿಂದ. ನಾವು ನಿಂತಿದೀವಿ ಸರ್, ನಾವು ಮಾತಾಡಿದೀವಿ ಸರ್. ಬೆಳಿಗ್ಗೆ ನಮ್ಮ ಸಾಹೇಬ್ರು 3-4 ಸಲ ಓಡಾಡಿದ್ದಾರೆ ಸರ್. ಇದೊಂದೇ ವಿಚಾರಕ್ಕೆ ಸರ್ ಇಲ್ಲಿಂದ ನೋಡಪ್ಪ, ನಾನು ಹೇಳಿದ್ದೀನಿ, ನೀವು ಟ್ರೀಟ್ಮೆಂಟ್ ಕೊಡಿಸಿದ್ರೆ ನಿಮ್ಗೆ ಧನ್ಯವಾದ. ಕಳಿಸಿದ್ವಿ ಅಷ್ಟೇ, ಆಗಿಲ್ಲ. ಆಯ್ತು, ನೀವು ಕಳಿಸಿದ್ರು ಕೂಡ ನಿಮ್ಗೆ ಧನ್ಯವಾದಗಳು. ನೀವು ಒಳ್ಳೆ ಕೆಲಸ ಮಾಡಿದ್ದೀರಾ. ಆದ್ರೆ ಇದ್ಯಾಕ್ ಮಾಡಿಲ್ಲ? ಸರ್ ನಮ್ಮ ಸರ್ಕಲ್ ಸಾಹೇಬ್ರು ನಮ್ಗೆ ಡೈರೆಕ್ಟ್ ಆಗಿ ನಾವು ಏನಾದ್ರು ಮಾಡಿ ಕಾಂಗ್ರೆಸ್ ಏಜೆಂಟ್ಗಳು, ನೀವು ರೌಡಿಗಳು ಪೊಲೀಸ್ ಸ್ಟೇಷನ್ ಕುಂತ್ಕೊಂಡು ಚೇರ್ ಮೇಲೆ ಕಾಲ್ ಹಾಕೊಂಡು ಇಲ್ಲಿ ವ್ಯಾಪಾರಗಳು ಮಾಡ್ಕೊಂಡು 50-50 ಡಕಾಯಿತಿ ಮಾಡಿದ್ರು 50-50, ಕಳ್ತನ ಆದ್ರೂ 50-50, ರೌಡಿಸಂ ಮಾಡಿದ್ರು 50-50. ಮಾಡ್ತಾ ಇಲ್ವಾ ಸರ್? ಕೇಳಿ ಸರ್, ಏನಾಗ್ತದೆ ಗೊತ್ತುರೇ? ಏನೇನಾಗ್ತಾ ಇದೆ ಅಂತ ಗೊತ್ತಿದೆ. ಏನೇನಾಗ್ತಾ ಇದೆ ಅಂತ ಗೊತ್ತಿದೆ ಸರ್. ಮಾಡ್ತಾ ಇದ್ದಾರೆ. ಏನೇನಾಗ್ತಾ ಇದೆ ಅಂತ ಗೊತ್ತಿದೆ. ಏನೇನಾಗ್ತಾ ಇದೆ ಅಂತ ಗೊತ್ತಿದೆ. ಸಾಹೇಬ್ರು ಓಡಾಡಿದ್ದಾರೆ ಸರ್. ಮಗುಗೂ IG ಅವ್ರು ಹೇಳಿದ್ರು ನಿಮ್ಗೆ ಬಲೆ. ನೀವು SP ನ IG ಸಿಕ್ಕು ಕುಚ್ಕೊಂಡು ಹೋಗ್ತೀರಾ ನೀವು? ಹಾಗಾದ್ರೆ ನೀವು ಮಾಡ್ತಾ ಇರೋದೇ ಅದು. ನೀವು ಎಷ್ಟು ಕೇಸ್ಗಳಲ್ಲಿ SP ನೋಡ್ರಿ, ಎಷ್ಟು ಕೇಸ್ಗಳಲ್ಲಿ ನಾನು ಫೋನ್ ಮಾಡಿ SP ಅವರು IG ಅವ್ರು ಫೋನ್ ಮಾಡ್ತಾರೆ. ಎಫ್ಐಆರ್ ಮಾಡಿರೋದು. ಹೋಗಿ ಕಾಕಿ ಬಟ್ಟೆಗೆ ಗೌರವ ಇದೆ. ಕರ್ನಾಟಕ ಪೊಲೀಸ್ ಅಂದ್ರೆ ನಮ್ಗೆ ಹೆಮ್ಮೆ ಇದೆ. ಕರ್ನಾಟಕ ಪೊಲೀಸ್ ಅಂದ್ರೆ ನಮ್ಗೆ ಹೆಮ್ಮೆ ಇದೆ, ಗೌರವ ಇದೆ. ಯಾಕೆ ಹಾಳು ಮಾಡ್ತೀರಾ ನೀವು? ಸರ್ ಕೇಳಿ ಸರ್, ದಯವಿಟ್ಟು ಇವತ್ತು ಬೆಳಿಗ್ಗೆ ಬಂದಿದ್ದಾರೆ ಸರ್. ಏನ್ ಬೆಳಗ್ಗೆ ಬಂದಿರೋದು? ಎಷ್ಟು ಕೇಸ್ಗಳಲ್ಲಿ ನಾನು ನಿಮ್ಗೆ ಫೋನ್ ಮಾಡಿದ್ದೀನಿ. SP ಅವ್ರು ಹೇಳೋವರೆಗೂ ನೀವು ಮಾಡಿಲ್ಲ. ನೀವು SP ಅಂದ್ರೆ ನಿಮ್ಗೆ ಏನ್ ಲೆಕ್ಕನೇ ಇಲ್ಲ. ನೀವು SP ಅಂದ್ರೆ ನಿಮ್ಗೆ ಏನ್ ಗೌರವನೇ ಇಲ್ಲ. ಬಾರಿ ಹೊಡೆದಿರೋದು ಬೇರೆ. ಅದ್ರ ಹಿನ್ನೆಲೆ ನಮ್ಗೆ ಏನ್ ಪ್ರಾಬ್ಲಮ್ ಇದೆ ನಮ್ಗೆ ಗೊತ್ತಿಲ್ಲ. 1 ವರ್ಷದಿಂದ 3ನೇ ಸಾರಿ ಹೊಡೆದಿರೋದು. ಯಾಕೆ ಕ್ರಮ ತಗೊಂಡಿಲ್ಲ ನೀವು? ಅಲ್ಲಲ್ಲ, ನೀವು ಕಂಪ್ಲೇಂಟ್ ಕೊಟ್ಟಾಗ ನೀವು ಕ್ರಮ ತಗೊಳ್ಳಿಲ್ಲ ಅಂದ್ರೆ ಹಾಕ್ರಿ ಬಾಕ್ಲು. ಇಲ್ಲ SP ತಗೊಂಡ್ ಬಂದು ಕೂರ್ಸ್ರಿ. ಇಲ್ಲ SP ಕುಂತ್ಕೊಂಡ್ಲಿ. ಪ್ರತಿಯೊಂದಕ್ಕೂ ನಾವು SP ಫೋನ್ ಮಾಡ್ಬೇಕಾ? IG ಅವ್ರಿಗೆ ಫೋನ್ ಮಾಡ್ಬೇಕಾ? ಮಗುಗೆ ಅನ್ಯಾಯ ಆಗಿದೆ, ಅವ್ರಿಗೆ ಡಾಕ್ಟರ್ ಆಗೋದಿಲ್ಲ ಅಂತ ಹೇಳ್ತಾ ಇದಾರೆ. ನಿಮ್ಗೆ ಕರುಣೆ ಇಲ್ವಾ? ಸ್ವಲ್ಪನೂ ದಯ ಇಲ್ವಾ ನಿಮ್ಗೆ? ಪ್ರತಿಯೊಂದಕ್ಕೂ SP ಫೋನ್ ಮಾಡ್ಬೇಕು. SP ನಿಮ್ಗೆ ಫೋನ್ ಮಾಡ್ಬೇಕಾ? IG ಅವ್ರಿಗೆ ಫೋನ್ ಮಾಡ್ಬೇಕಾ? ಕನಿಷ್ಠ ಅವ್ರಿಗೆ IG ಅವ್ರು ಹೇಳ್ತಾರೆ ನಥಿಂಗ್ ಡೂಯಿಂಗ್, ಇವಾಗ ಆಗ್ಲೇಬೇಕು FIR ಅಂತ ಹೇಳ್ತಾರೆ. ನಿಮ್ಗೇನಾಗಿದೆ ರೋಗ? ಸರ್ ನಮ್ಗೆ ಸಂಜೆ ಮಾತ್ರ ಮಾತಾಡಿದೀವಿ ಸರ್. ಅಲ್ಲ ಮಾಡೋದಲ್ಲ ರೀ, ಮಾಡೋದಲ್ಲ. ಇಲ್ಲಿ ನಟರಾಜ್ ಅವರೇ ಬನ್ನಿ. ಸರ್ ನಾನು ಸಂಜೆ ನಾನೇನ್ ಹೇಳಿದ್ದೀನಿ, ನೀವು ಮಗುಗೆ ನೀವು ಟ್ರೀಟ್ಮೆಂಟ್ ಕೊಡ್ಸಿದ್ದೀರಾ, ಐ ಹಾಸ್ಪಿಟಲ್ ಕಳಿಸಿದ್ದೀರಾ. ನೀವು ಏನೇ ಟ್ರೀಟ್ಮೆಂಟ್ ಮಾಡಿದ್ರು ಕೂಡ ನಿಮಗ್ ಧನ್ಯವಾದಗಳು. ನಾನು ಹೇಳಿದ್ದೀನಿ, ಫೋನಲ್ಲೂ ಹೇಳಿದ್ದೀನಿ. ಮತ್ ನೀವು FIR ಮಾಡೋದಕ್ಕೇನೋ? ನೀವು FIR ಮಾಡೋಕ್ಕೇನೋ? ಅಲ್ಲ ನಾನು ಒಳಗ್ ಬರೋದಿಲ್ಲ. ನಿಮ್ಗೆ ಕನಿಷ್ಠ ನಿಮ್ಗೆ ಈ ತಾಲೂಕಲ್ಲಿ ನೀವೇನ್ ಹಾಳು ಮಾಡಬೇಕು ಅಂತ ಬಂದಿದ್ದೀರಾ? DYSP ಅವರು ನೀವು ಮೂವರು ಸೇರಿ ಈ ತಾಲೂಕಲ್ಲಿ ಬಡಬಗ್ರನ್ನ ಹಾಳು ಮಾಡಕ್ ಬಂದಿದ್ದೀರಾ ನೀವು. ಆದ್ರೆ ನೀವು ನಿಮ್ಮ ಕುರ್ಚಿ ಗಟ್ಟಿ ಆಗೋದಕ್ಕೋಸ್ಕರ ನೀವು ಯಾರು ಪ್ರಾಣ ಹೋದ್ರೂ ಪರವಾಗಿಲ್ಲ, ಯಾರು ಕಣ್ಣು ಹೋದ್ರೂ ಪರವಾಗಿಲ್ಲ, ಏನಾದ್ರೂ ಪರವಾಗಿಲ್ವಾ? ಏನ್ ಅನ್ಕೊಂಡಿದ್ದೀರಾ ನೀವು? ನಿಮ್ಮ ಹೋಮ್ ಮಿನಿಸ್ಟರ್ ಹೇಳ್ತಾರೆ, ನಿಮ್ಮ ಸರ್ಕಾರ ಚೀಫ್ ಮಿನಿಸ್ಟರ್ ಹೇಳ್ತಾರೆ ಕಂಪ್ಲೇಂಟ್ ಕೊಟ್ರೆ ಇಮಿಡಿಯೇಟ್ FIR ಹಾಕ್ಬೇಕು ಅಂತ. ನಿಮ್ಗೆ ಏನಾಗಿದೆ ರೋಗ? FIR ಹಾಕೋದಕ್ಕೆ? ನೀವು DYSP ಅವರು, ನೀವು
ಇವ್ರಿಗೆ ಹೇಳ್ತಾ ಇರೋದು ಬೇಡ ಅಂತ. ಅಂದ್ರೆ ಇಲ್ಲ ಸರ್ ಮಾಡಿ ನಿಮ್ಮ ಕುರ್ಚಿ ಗಟ್ಟಿಗೋಸ್ಕರ ನಿಮ್ ಕುರ್ಚಿ ಗಟ್ಟಿ ಆಗ್ಬೇಕು ಅಂತ ನೀವು FIR ಹಾಕೋದಿಲ್ವಾ? ಸರ್ ಬೆಳಿಗ್ಗೆ ನಮ್ಮ ನಾಳೆ ಅಲ್ಲರೇ ಈಗ ಈ DYSP ಬಗ್ಗೆ ನೀವೇ ಕಲ್ಸಿದ್ರಿ ಅಲ್ಲಪ್ಪ ಆಸ್ಪತ್ರೆಗೆ ಕೊಟ್ಟಿದ್ದೀವಿ ನಿಮ್ಗೆ, ಮತ್ತೆ ನೀವು ಏನು ಆಕ್ಷನ್ ಬಡಬಗ್ರಿಗೆ ಸಹಾಯ ಮಾಡ್ತಾರೆ, ಬಡಬಗ್ರಿಗೆ ಸಹಾಯ ಮಾಡಿ. ನೀವು ಇರ್ತಕ್ಕಂಥವ್ರಿಗಲ್ಲ, ಶ್ರೀಮಂತರಿಗಲ್ಲ, ರೌಡಿಗಳಿಗಲ್ಲ. ನೀವು ರೌಡಿಗಳಿಗೆ ಮನೆ ಹಾಕೋದಲ್ಲ, ಬಡಬಗ್ರಿಗೆ. ಮಗು ನೋಡಿದ್ರೆ ಅಯ್ಯೋ ಅನ್ಸಲ್ವೇನ್ರಿ? ಮಕ್ಕಳಿಲ್ವೇನ್ರಿ ನಿಮ್ಗೆ? ನೋಡಿ ಸರ್ ಹಂಗೆ ಮಗು ನೋಡಿ ಅದನ್ನ ನೋಡಿ ಅಪ್ಪ ನಾವು ಮಾಡ್ತಾ ಇರೋದು. ನೀವು ಇದನ್ನ ಹೇಳ್ತಾರೆ ನಮ್ಗೇನು ನಾವು ನಿಮ್ಗೆ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ನ್ಯಾಯ ಕೊಡಿಸ್ತಾರೆ. ನಮ್ ಕೆಲಸ ನೀವು ಒಳ್ಳೆ ಕೆಲಸ ಮಾಡಿದಾಗ ನಾವು ಅಪ್ರಿಶಿಯೇಟ್ ಮಾಡ್ಬೇಕು. ಧರ್ಮ ಅದು. ಮಾಡ್ತಾರೆ ಆಯ್ತಲ್ಲ ಸರ್ಕಲ್ ಸಾಹೇಬ್ರು ಇದೇ ಮಾತಾಡೋದು. ನಾವು